ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎಲ್ಲರಿಗೂ ರಜೆ ಇತ್ತು, ಹಸ್ಬೆಂಡಿಗೆ ಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಉಪ್ಪಿಟ್ಟು ಮಾಡ್ಕೊಂಡಾದ್ಮೇಲೆ ಮಕ್ಕಳು ತಿಂತಾ ಇರಲಿಲ್ಲ, ನಮ್ಮ ಹಸ್ಬೆಂಡೇ ತಿನ್ನಿಸ್ತಾ ಇದ್ರು. ನೆಕ್ಸ್ಟ್ ಸ್ಯಾಟರ್ಡೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಚಿಕ್ಕೋನು ಇಲ್ಲ, ನಾನು ನಡ್ಕೊಂಬರೋದಿಲ್ಲ, ನನಗೆ ಬೈಕ್ ಬೇಕು, ಬೈಕಲ್ಲಿ ಹೋಗೋಣ ಅಂತ ದಾರೆ ಉದ್ದಕ್ಕೂ ಹತ್ಕೊತ ಬಂದ. ಇಲ್ಲಿ ಬಾರೋ, ಇಲ್ಲೇ ಹತ್ತಿರ ಇರೋದು ದೇವಸ್ಥಾನ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ. ದೇವಸ್ಥಾನ ಇಲ್ಲೇ ಇದೆ ನೋಡಿ, ಅಭಯ ಆಂಜನೇಯ ದೇವಸ್ಥಾನ ಅಂತ ಹೇಳಿ. ದೇವಸ್ಥಾನಕ್ಕೆಲ್ಲ ಹೋಗಿ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇದು ಇಂಗ್ಲೀಷ್ ಆ್ಯಕ್ಟಿವಿಟಿ ಕೊಟ್ಟಿದ್ರು, ಅದು ಬುಕ್ಸಲ್ಲಿ ಏನೋ ಬ್ಯಾಗಲ್ಲಿ ಇತ್ತು. ಅದೆಲ್ಲ ಅಲ್ಲೇ ತುಂಬ ದಿನ ಆಯಿತು ಮಾಡಿ ನೋಡಿ, ಎಲ್ಲ ಹಾಳು ಮಾಡ್ಕೊಂಡಿದ್ದಾನೆ. ಅದು ಕೈ ಸಿಕ್ತಾನ, ಅದರಿಂದ ಜಾನಿ ಎಸ್ ಪಾಪ ಅಂತ ಹೇಳಿಬಿಟ್ಟು ಆಟ ಆಡ್ಕೊತ ಇದ್ದಾನೆ. ನೆಕ್ಸ್ಟ್ ಹಂಗೆ ಹೊರಗೆ ಹೋಗೋಣ ಅಂತ ಅಂದರು ಮಕ್ಕಳು. ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹಾಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಅವರಿಗೆ ರಜೆ ಇತ್ತು ಅಂದರೆ ಸ್ವಲ್ಪ ಒಂದು ರೌಂಡ್ ಸುಮ್ಮನೆ ಅಡ್ಡಾಡ್ಸ್ಕೊಂಡು ಬರಬೇಕು ಅವ್ರಿಗೆ, ಮನೇಲಂತೂ ಇರೋದಿಲ್ಲ. ಹಾಗಾಗಿ ಹಿಂಗೆ ಒಂದು ರೌಂಡು ಎಲ್ಲ ಓಡಿಸ್ಕೊಂಡು ಮನೆಗೆ ಬಂದ್ವಿ. ಬಂದಾದಮೇಲೆ ನಮ್ಮ ಹಸ್ಬೆಂಡಿಗೆ ಪರಿಸರ ದಿನ ಅದು ಸೀಟ್ಸ್ ಕೊಟ್ಟಿದ್ದರು ಆಫೀಸಲ್ಲಿ. ನೆಕ್ಸ್ಟ್ ಸಂಜೆ ಸ್ಯಾಟರ್ಡೆ ಆಗಿರ್ಬೋದ್ರಿಂದ ಶನಿವಾರ ಇಲ್ಲಿ ಸಂತೆ ಇರುತ್ತೆ. ಹಾಗಾಗಿ ಸಂತೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇಲ್ಲಿ ದೇವಸ್ಥಾನ ಇತ್ತು, ಕೈ ಮುಗಿದು ಹಾಗೆ ಮುಂದೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ನೋಡಿ ಹೇಗಿದೆ, ತೊಗೊಂಡು ಬಂದಾದಮೇಲೆ ಎಲ್ಲ ತೆಗ್ದಿಟ್ಟೆ. ಕೊತ್ತಂಬರಿ ಸೊಪ್ಪು ಒಂದಿತ್ತು, ಅದನ್ನೆಲ್ಲ ನೀಟಾಗಿ ತೆಗೆದಿಡೋಣ ಅಂತ ಇಡ್ತಾಯಿದ್ದೆ. ಅದೇ ಟೈಮಿಗೆ ನನ್ನ ಮಕ್ಕಳು ಬಂದು ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಕಿತ್ತಿ ಹಾಕ್ತಿದ್ದಾರೆ ನೋಡಿ. ನನಗೆ ಕೊಡು, ನಾನು ತೆಗಿತೀನಿ, ಎಲ್ಲ ನೀಟಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಿಂಗೆ ಮಾಡ್ತಿದ್ದೆ. ಅದಕ್ಕೆ ದೊಡ್ಡವನಿಗೆ ಹೋಗಿ ನೀನು ಏನಾದರೂ ಮಾಡ್ಕೊಂಡು ಬರಿಯೋಗು ಅಂತ ಹೇಳಿಬಿಟ್ಟೆ. ಆಮೇಲೆ ಅವನು ಡ್ರಾಯಿಂಗ್ ಮಾಡೋದಕ್ಕೆ ಡ್ರಾಯಿಂಗ್ ಮಾಡ್ತಾ ಇದ್ದ ನೋಡಿ, ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಇದು ನನ್ನ ಇವತ್ತಿನ ಲಾಗ್ ಆಯಿತು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್.